ಹೇಳಿ ಏನ್ ಹೇಳಿ, ನೀವು ನೋಡಿ ಫಿಲಮ್ ನಂತರನೇ ನೀವು ಖುಷಿಯಾಗಿರ್ತೀರಾ. ಅದಕ್ಕೆ ಗೊತ್ತು ನಮ್ಗೆ, ನೀವೆಲ್ಲ ಚಿಲ್ಲಾಗಿದ್ದೀರಾ. ನೆನ್ನೆನೆ ಚೆನ್ನಾಗಿ ಮಜಾ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಹೆಂಗಿತ್ತು ಹೇಳಿ ನೀವು. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಂದು ಸಾಕು ಪ್ರಾಣಿನ ಕಳ್ಕೊಂಡಾಗ ಒಬ್ಬ ಯಜಮಾನ ಎಷ್ಟು ನೋವು ಅನುಭವಿಸ್ತಾನೆ ಅದನ್ನ ತುಂಬಾ ಡೀಪ್ ಆಗಿ ತೋರಿಸಿದ್ದಾರೆ. ಪ್ರತಿಯೊಬ್ರು ಯಾರು ವೆಹಿಕಲ್ ಓಡಿಸ್ತೀರಾ ಅವ್ರು ನೋಡ್ಕೊಂಡು ಓಡಾಡಿಸಿ, ಅದಕ್ಕೇನಾದ್ರೂ ಏಟ್ ಬಿದ್ರೆ ಅಟ್ಲೀಸ್ಟ್ ಅದನ್ನ ಕಾಣುವಂಥದ್ದು ಮಾಡಿ. ಅದು ಒಂದು ಗುಡ್ ಮೆಸೇಜ್ ಬಂದಿದೆ ಇದ್ರಲ್ಲಿ. ಮತ್ತೆ ಶಿವಣ್ಣ ಹುಡುಗಿ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರೆ. ಇವತ್ತಿನ ಹೀರೋಯಿನ್ ಏನಿಲ್ಲ ಬಿಡಿ ನಮ್ ಶಿವಣ್ಣನ್ ಮುಂದೆ. ಮತ್ತೆ ಸೂಪರ್ ಆಗಿದೆ ಮೂವಿ. ಶಿವಣ್ಣ ಸಾಕ್ಷಾತ್ ಈಶ್ವರನ್ ತರ ಕಾಣಿಸ್ಬಿಟ್ರು. ಆ ಸೀನ್ಗೋಸ್ಕರನೇ ನಾವು ದೀಪದ ಆರತಿ ಎಲ್ಲ ಮಾಡಿ ಅಲ್ಲಿ ದೇವ್ರನ್ನೇ ನೋಡ್ದು. ನಾವು ಅಪ್ಪಟ ಶಿವನ ಭಕ್ತರು, ನಾವು ವೀರಶೈವರು. ನಮ್ಗೆ ಈಶ್ವರನೇ ಜೊತೆಲಿ ಕಣ್ಮುಂದೆ ಕಂಡಂಗಾಯ್ತು. ನಾವು ಸದಾ ಬೆಳಗ್ಗೆ ಸಂಜೆ ಶಿವನ್ ಪೂಜೆ ಮಾಡೋರು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಶಿವಣ್ಣ ಬಿಡಿ ನೆಕ್ಸ್ಟ್ ಲೆವೆಲ್. ಶಿವಣ್ಣಗೆ ಇದು ಟ್ರಿಬ್ಯೂಟ್ ಇದು ವಿಷ್ಣುನ 11 ಅವತಾರ ತೋರಿಸಿದ್ದು ಶಿವಣ್ಣನ ಅವತಾರದಲ್ಲಿ ಗುಡ್ ಇದು. ಬಟ್ ಇದು ಗ್ರೇಟ್, ಅರ್ಜುನ್ ಜನೇ ಗ್ರೇಟ್ ಇದು. ಯಾಕಂದ್ರೆ ಶಿವಣ್ಣನ ಆತರ ತೋರ್ಸಕ್ಕೆ ರಾಜ್ಕುಮಾರ್ ವಿಷ್ಣುವರ್ಧನ್ ಬಿಟ್ರೆ ಈ ತರ ಪಾತ್ರ ಮಾಡಕ್ಕೆ ಯಾರಿಗೂ ಸೂಟ್ ಆಗಲ್ಲ, ಯಶ್ಗೂ ಆಗಲ್ಲ. ಅಭಿಮಾನಿ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ. ನೋಡಕ್ ಬಂದಿದ್ದೀನಿ 10:30 ಶೋಗೆ. ಪ್ರಿಮೇಶ್ ನೋಡಕ್ ಬಂದಿದ್ದೀನಿ 10:30ಗೆ ಪ್ರಸನ್ನ. ಶಿವಣ್ಣಂಗ್ ಒಳ್ಳೇದಾಗಬೇಕು. ಶಿವಣ್ಣಂಗ್ ಒಳ್ಳೇದಾಗ್ಬೇಕು. ನೋಡ್ದೆ ಬಾಸ್, ತುಂಬಾ ಚೆನ್ನಾಗಿದೆ. ತುಂಬಾ ನಮ್ಮ ಕನ್ನಡ ಆಕ್ಟರ್ಸ್ ಎಲ್ಲ ಮಾಡಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ. ಒಳ್ಳೆ ಆನಿಮೇಷನ್ಸ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಒಳ್ಳೆ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲೂ ಬೇಜಾರಾಗಲ್ಲ ಮೂವಿ. ಸಿನಿಮಾ ನೋಡ್ತಾ ಇದ್ರೆ ಎಲ್ಲೂ ಬೇಜಾರಾಗಿ ಇದ್ದೋಗೋ ಮೂಮೆಂಟ್ ಎಲ್ಲೂ ಕಾಣಿಸಲ್ಲ. ಆಮೇಲೆ ಇನ್ನೊಬ್ರು ನೋಡ್ತಾ ಇದ್ರೆ ಏನೇ ಆಗುತ್ತೆ ಮುಂದೆ ಕ್ಯೂರಿಯಾಸಿಟಿ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಮೂವಿ. ಆದ್ರೆ ಸುದೀಪ್ ಸರ್ಗೆ ಹೇಳೋ ಅಷ್ಟು ದೊಡ್ಡ ಅಭಿಮಾನಿ ನಾನಲ್ಲ. ಆದ್ರೆ ಒಂದೇ ಒಂದು ಏನೇ ಆದ್ರೂ ಕ್ಲಾರಿಟಿಯಾಗಿ ಹೇಳ್ಬಿಡಿ, ನೀವು ನಿಮ್ಗೆ ಹೇಳಿ ಡೈರೆಕ್ಟ್ ಆಗಿ. ಆದ್ರೆ ಸುದೀಪ್ ಸರ್ ಬಾಯ್ ಬಿಟ್ಟು ಹೇಳಿದ್ದಾರೆ, ನಾವು ಇದನ್ ಮಾಡ್ತಿರೋದು ಎಲ್ಲ ವಿಡಿಯೋ ವೈರಲ್ ಮಾಡ್ತಿದ್ದಾರೆ ಅನ್ನೋ ಒಂದು ಫಿಲಮ್ನ ವೈರಲ್ ಮಾಡ್ತಿದ್ದಾರೆ ಅಂತ. ದಯವಿಟ್ಟು ಯಾರು ಪ್ರೈವಸಿ ಮಾಡಬೇಡಕ್ಕೆ ಹೋಗ್ಬೇಡಿ. ಕನ್ನಡ ಫಿಲಮ್ನ ಬೆಳೆಸಿ, ಕನ್ನಡ ಫಿಲಮ್ ಉಳಿಸಿ. ನಾನು ಪಕ್ಕಾ ಡಿ ಬಾಸ್ ಅಭಿಮಾನಿ. ಆದ್ರೆ ಬಂದು ಕನ್ನಡ ಫಿಲಮ್ ನೋಡಿದೀನಿ. ನಾಳೆ ಬೆಳಗ್ಗೆ ಸುದೀಪ್ ಸರ್ ಫಿಲಮ್ ನೋಡ್ತೀನಿ. 2 ಫಿಲಮ್ ಇಟ್ಟಾಗಲಿ ನಾಳೆ ಎಲ್ಲರೂ ಕನ್ನಡ ಫಿಲಮ್ನ ಬೆಳೆಸಿ ಅರ್ಚಿ ಅಂತ ಹಾರೈಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.